as I was preaching, ನಾನಿಲ್ಲಿ ವಾಕ್ಯನ ಹಚ್ಚುತ್ತಿರುವಾಗ God showed me Austin uncle, ದೇವರು ನನಗೆ ಆಸ್ಟಿನ್ ಬ್ರದರ್ ಅನ್ನು ತೋರಿಸಿದ್ರು. and God gave me a starting letter, but I was getting confused. ದೇವರು ನನಗೊಂದು ಪ್ರಾರಂಭದ ಹೆಸರನ್ನು ಒಂದು ಅಂಕೆಯನ್ನು ತೋರಿಸಿದ್ರು. ಅದು ನನಗೆ ಏನೊಂದು ಗೊಂದಲ ಇತ್ತು. He said God showed me B and D'Souza, ದೇವರು ನನಗೆ ಬಿ ಮತ್ತೆ ಡಿಸೋಜಾ ಎಂಬುದಾಗಿ, but God didn't show me clearly. ದೇವರು ನನಗೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ತೋರಿಸಲಿಲ್ಲ. I asked God to speak with me, ನಾನು ದೇವರಿಗೆ ಕೇಳಿದೆ ನನ್ನೊಂದಿಗೆ ಮಾತನಾಡು ಎಂಬುದಾಗಿ. but I didn't get any response from God. ನನಗೆ ದೇವರಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ. Later I moved step forward, ನಾನು ನಂತರ ಮುಂದಕ್ಕೆ ಹೋದೆನು. but God gave me a word. ದೇವರು ನನಗೊಂದು ವಾಕ್ಯವನ್ನು ತೋರಿಸಿದ್ರು. Bonaventure D'Souza. ಬೋನೇಚರ್ ಡಿಸೋಜಾ. ತಂದೆ ಹೆಸರು Bonaventure. Don't clap for me, clap for Jesus. ನನಗೋಸ್ಕರ ಚಪ್ಪಾಳೆ ತಟ್ಟಬೇಡಿ, ದೇವರಿಗೋಸ್ಕರ ಚಪ್ಪಾಳೆ ತಟ್ಟಿರಿ. God is changing your life. ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾನೆ. You are happy from outside, but you're broken from inside. ನೀವು ಹೊರಗಡೆ ಸಂತೋಷವಾಗಿದ್ದೀರಾ, ಆದ್ರೆ ಒಳಗಡೆ ನೀವು ಒಂದು ಕುಗ್ಗಿ ಮುರಿಯಲ್ಪಟ್ಟವರಾಗಿದ್ದೀರಾ. But God is changing your life. ಆದರೆ ದೇವರು ನಿಮ್ಮ ಜೀವಿತವನ್ನು ಬದಲಾಯಿಸ್ತಾರೆ. God is touching your family. ದೇವರು ನಿಮ್ಮ ಕುಟುಂಬವನ್ನು ಮುಟ್ಟುತ್ತಾರೆ. God is touching your wife. ದೇವರು ನಿಮ್ಮ ಹೆಂಡತಿಯನ್ನು ಮುಟ್ಟುತ್ತಾರೆ. She will be soon coming to church. ಆಕೆಯು ಶೀಘ್ರವಾಗಿ ಸಭೆಗೆ She will be ಬರುತ್ತಾಳೆ. coming to the church. ಆಕೆ ಸಭೆಗೆ ಬರುತ್ತಾಳೆ.